ಅಂಕಲ್ ಮೈ ಡಿಯರ್ ಅಂಕಲ್ ಅಂಕಲ್ ಮೈ ಡಿಯರ್ ಅಂಕಲ್ ಏನ್ ಡಿಸ್ ಮಾಡ್ತಿದ್ದೀರಾ ನೀವು ಬಿಸು ತಂದಿದ್ದೀರಾ ಬಟರ್ ಚಿಕನ್ ಅಂತೆ ಜೊತೆಗ್ ರೊಟ್ಟಿ ಅಂತೆ ಆ ತಿಂದೋರ್ದೆ ಸ್ವರ್ಗ ಅಂತೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಇನ್ಯಾಕೆ ತಡ ಮಾಡದಂತೆ ಪ್ಲೀಸ್ ವೆಲ್ಕಮ್ ಕೃಷ್ಣಪ್ಪ ಅಂಕಲ್. ನನ್ಗೋಸ್ಕರ ಏನ್ ಮಾಡ್ತಾ ಇದೀರ ಇವತ್ತು ಸ್ಪೆಷಲ್ ಆಗಿ ಒಂದು ಬಟರ್ ಚಿಕನ್ ಮಾಡ್ಕೊಡೋಣ. ಬಟರ್ ಚಿಕನ್ ಏನ್ ಕೊಡೋಣ? ಒಂದು ಫ್ರೈ ಪ್ಯಾನ್ ಕೊಡ್ಬಿಡಿ. ಓಕೆ ಥ್ಯಾಂಕ್ ಯು. ದೊಡ್ಡ ಒಲೆ ಇಟ್ಕೊಂಡ್ಬಿಡೋಣ. ಓಕೆ ಓಕೆ ಈಗ ಬಟರ್ ಚಿಕನ್ ಮಾಡೋಣ. ಬಟರ್ ಚಿಕನ್ ಹಲವಾರು ತರ ಇದೆ. ಓಕೆ ಕೆಲವರು ತುಂಬಾ ಮ್ಯಾರಿನೇಟ್ ಮಾಡಿ ಟೈಮ್ ತಗೊಂಡು ಅದನ್ನೆಲ್ಲ ಇದು ಮಾಡಿ ಮಾಡ್ತಾರೆ. ನೀವ್ ಯಾವ ತರ ಮಾಡ್ತೀರಾ? ಇದು ನಾಟಿ ಸ್ಟೈಲ್. ವಾಕೆ ಓಕೆ ನಾಟಿ ಸ್ಟೈಲ್ ಬಟರ್ ಚಿಕನ್. ಹೌದು, ನಾಟಿ ಸ್ಟೈಲ್ ಅಲ್ಲಿ ಒಂದು ಬಟರ್ ಚಿಕನ್ ಮಾಡೋಣ. ಈ ತರ ಫ್ರೈ ಮಾಡ್ಕೊಳ್ಳೋಣ. ಕೊಡಿ, ಫ್ರೀಡಮ್ ಆಯಿಲ್ ಅನ್ನು ಕೊಡಿ. ಅಂಕಲ್, ನೀವು ನಮ್ ಕಿಚನ್ಗೆ ಎಷ್ಟು ಇಂಪಾರ್ಟೆಂಟ್, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಷ್ಟು ಹಾಕ್ಲಿ? ಹಾಕಿ, ಒಂದು 4 ಸ್ಪೂನ್ ಅಷ್ಟು ಹಾಕಿ. ಇದು ಬಟರ್ ಚಿಕನ್ ಅಂತಂದ್ರೆ ಯೂಶಲಿ ಅದನ್ನ ಬರೀ ನಾರ್ತ್ ಇಂಡಿಯಾ ಸೈಡ್ ಮಾಡೋದು, ನಾರ್ತ್ ಫುಡ್ ಅದು. ಇದನ್ನ ಅದ್ ಹೆಂಗೆ ನೀವು ನಾಟಿ ಸ್ಟೈಲ್ ಮಾಡ್ತೀನಿ ಅಂತಿದ್ದೀರಲ್ಲ? ಕರ್ನಾಟಕದಲ್ಲೂ ಕೆಲವರು ಕೇಳ್ತಾರಲ್ಲ, ಆ ಸ್ಟೈಲ್ ಇಲ್ಲಿ ನಮ್ಮ ಸ್ಟೈಲ್ ಅಲ್ಲಿ ಮಾಡ್ಕೊಡ್ರಿ ಅಂತೇಳಿ 1 ಕಪ್ ಪಾನಿಯನ್ ತಗೊಂಡಿದ್ದೀನಿ ನಾನು. ಓಕೆ, ಸ್ವಲ್ಪ ಕೆಂಪಿಗೆ ಫ್ರೈ ಆಗಲಿ. ಅಂಕಲ್, ನೀವು 300 ಕೋಟಿ ಆಸ್ತಿ ಮಾಡಿದೀರ ಅಂದದ್ ಹೆಂಗ್ ಅಂಕಲ್? 300 ಕೋಟಿ 300 ಕೋಟಿ ಅಂದ್ರೆ ಅದು ಇವಾಗಿಲ್ಲ, ಇನ್ನು ಮುಂದೆ ನಿಮ್ಗೆ ಒಂದು 25 ಎಕರೆ ಎಸ್ಟೇಟ್ ಇದೆ. ಅದರಲ್ಲಿ 6,000 ಗಂಧದ ಮರ ಇದೆ. ಕಾಯ್ಬೇಕಲ್ವ್ರ? 6,000 ಗಂಧದ ಮರ. 1 ಕೋಟಿ ಅಂಕಲ್, ನಮ್ಮ ಇತ್ತಲ್ಲಿ ನಾವು ಒಂದೇನ್ 4 ಕೊಡಂದ್ ಬನ್ರಿ. ನಿಮ್ಗೆ 10 ಬರ್ಕೊಟ್ಬಿಡ್ತೀನಿ ಹೋಗಿ. ಅದು ಏನ ಗಂಧದ ಮರನ ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಎಷ್ಟು ಹಾಕೊಂಡ್ರಿ? 2 ಸ್ಪೂನ್. 2 ಟೇಬಲ್ ಸ್ಪೂನ್. ನಿಮ್ಗೆ ಬಬ್ರು ವಾಹನ ಸಿನಿಮಾ ಸಖತ್ ಇಷ್ಟ ಅಂತೆ. ಬಬ್ರು ವಾಹನಗಿಂತನೂ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನಸ್ಸು ಇಷ್ಟ. ಆಹಾ, ಈಗ ನನ್ಗೆ ನೀವು ನಾಟಿ ಸ್ಟೈಲ್ ಅಲ್ವಾ? ಹೌದು. ಸೊ ನನಗೂ ನಾಟಿ ಸ್ಟೈಲೇ ಬೇಕು. ಹಾಗಾಗಿ ಬಬ್ರು ವಾಹನ ಸಿನಿಮಾದೊಂದು ಡೈಲಾಗ್ ಹೇಳಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಆಮೇಲೆ ಇವತ್ತ ಆ ಭುಜಬಲದ ಪ್ರಕಾರ ಭುಜಬಲದ ಸಾಕಲ್ಲ. ಯಾಕಂಕಲ್ ಮಸಾಲೆ ಜೊತೆ ಕನ್ಫ್ಯೂಸ್ ಆಗ್ಬಿಟ್ರ? ಓಕೆ, ಆರಾಮಾಗಿ ಮಾಡಿ. ಓಕೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ರುಚಿಗೆ ತಕ್ಕ ಹಾಕಿದ್ರಿ. ನಾನು ನೀವು ಏನ್ ಕನ್ಫ್ಯೂಸ್ ಮಾಡಿದ್ರು ಇಲ್ಲಿ ಕನ್ಫ್ಯೂಸ್ ಅಲ್ಲ, ಅದಕ್ಕೆ ಜನರಿಗೆ ಗೊತ್ತಾಗ್ಬೇಕಲ್ವಾ? 1 ಸ್ಪೂನ್ ಅಷ್ಟು. ಓಕೆ, 1 ಟೇಬಲ್ ಸ್ಪೂನ್. ಹೇಳಿ ಇವಾಗ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಚಿಸಿದ ಆ ನಿನ್ನ ವಿಜಯಗಳ ಮರ್ಮ. ನೀವು ಅಷ್ಟುದ್ದ ಹೇಳ್ಬಿಟ್ರೆ ಖಂಡಿತ ಆಯ್ತು, ಅರ್ಧ ತುಂಡ್ ಮಾಡೋಣ. ಅರ್ಶನ ಹಾಕ್ಬಿಡಿ, ತುಂಡ್ ಮಾಡೋಣ. ಅಂಕಲ್ ಎಷ್ಟು ಹಾಕಿದ್ರಿ? 1 ಸ್ಪೂನ್ ಅರಿಶಿನ. 1 ಸ್ಪೂನ್ ಅರಿಶಿನ. ಸೊಪ್ಪು ಹಾಕೊಳ್ಳೋಣ. ಎಷ್ಟು ಹಾಕ್ತಿದ್ದೀರಾ? 1 ಮುಷ್ಟಿ ಅಷ್ಟು. 1 ಮುಷ್ಟಿ ಅಷ್ಟು ಕೊತ್ತಂಬರಿ ಸೊಪ್ಪು. ಓಕೆ, ಘಮ ಫ್ರೈ ಆಗ್ಲಿ. ಸ್ವಲ್ಪ ಪುದೀನ ಸೊಪ್ಪು. ಎಷ್ಟು ಹಾಕೋಣ? ಒಂದು ಸ್ವಲ್ಪನೇ ಸಾಕು, ಪರಿಮಳಕ್ಕೋಸ್ಕರ ಸ್ವಲ್ಪನೇ. ಓಕೆ, ಇವೆಲ್ಲ ಚೆನ್ನಾಗಿ ಫ್ರೈ ಆಯ್ತು. ಈಗ ಓಕೆ, ಸ್ವಲ್ಪ ನೀರನ್ನು ನಿಮ್ಮ ಕೈಯಾರ ಅಮೃತ ಕೈಯಿಂದ ಹಾಕಿ. ಸಾಕು. ಏನ್ ಓದಿದ್ದೀರಾ ಅಂಕಲ್ ನೀವು? ನಾನು ಓದೇ ಇಲ್ಲ, 0. ಅಯ್ಯೋ, ಯಾರು ಹೇಳಿದ್ದು ನೀವು 0 ಅಂತ? ಖಂಡಿತ 0 ಮುಂದಕ್ಕೆ ಹಾಕ್ಬಿಟ್ಟು 3ನ ಹಿಂದಕ್ಕೆ ಹಾಕ್ಬಿಟ್ಟು 300 ಕೋಟಿ ಆಸ್ತಿ ಮಾಡಿದೀರಾ? ಯಾರು ಹೇಳಿದವರು? ಈಗ ಫ್ರೆಶ್ ಆಗಿ ಸ್ಕಿನ್ ಔಟ್ ಇದು ರೆಡಿ ಮಾಡ್ಕೊಂಡ್ ಬಂದಿದೀವಿ. ಹಾಕ್ಬಿಡೋಣ ಇದನ್ನ. ಎಷ್ಟು ಕೆಜಿ ಚಿಕನ್ ಹಾಕ್ತಿದ್ದೀರಾ? 1 ಕೆಜಿ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಟೊಮೆಟೊ ಹಾಕ್ತಿದ್ದೀರಾ? 1 ಫುಲ್ ಬೌಲಾ? ಹೌದು. ಓಕೆ. ಚಿಕನ್ ಆಕ್ಚುಲಿ ಬೇಗ ಬೇಯುತ್ತಲ್ವಾ ಅಂಕಲ್? ಹಂಗಾಗಿ ಈಸಿಯಾಗಿ ಆಗ್ಬಿಡುತ್ತಲ್ವಾ? ಒಂದು ಮಿನಿಮಮ್ ಒಂದು 10-15 ನಿಮಿಷ ಬೇಕು. ಇದು ಒಂದು 20 ನಿಮಿಷ ಬಾಯ್ಲ್ ಆಗಬೇಕು. ಅಷ್ಟೊಳಗೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ. ನೀವು ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಗಸಗಸೆ ಹಾಕಿದ್ದೀನಿ. ಗೋಡಂಬಿ ಇದ್ರೆ ಬಳಸಿ,
ಇಲ್ಲಾಂದ್ರೆ ಹುರ್ಗಡ್ಲೆ ಬಳಸಿ ಆ ಥರದ್ದು ಬೇಕಾದ್ರೆ ಬಳಸ್ಕೋಬೋದು. ನಮ್ಮ ಮೇಡಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ಗೋಡಂಬಿನ ನಿಮ್ದು ಬಳಸ್ತಾ ಇದ್ದೀನಿ. ದಪ್ಪ ಆಗ್ಲಿ ಅಂತ ಎಷ್ಟು ಹಾಕಿದ್ರಿ ಗೋಡಂಬಿ? ಒಂದು 25 ಗ್ರಾಮ್ ಅಷ್ಟು. 25 ಗ್ರಾಮ್. ಇಷ್ಟನ್ನ ನೈಸಾಗಿ ರುಬ್ಕೊಂಬರ್ಬೇಕು. ಓಕೆ, ಇದು ಈಗ ಒಂದು ಅರ್ಧ ಬೆಂದಿದೆ. Okay. ಇದು ಅರ್ಧ ಆಗ್ಬಿಟ್ಟು ಬೆಂದ್ಬಿಟ್ಟು ಇನ್ನು ಸ್ವಲ್ಪ ಮುಚ್ಚಾದ್ಮೇಲೆ ಫೈನಲ್ ಆಗುತ್ತೆ. ಹಾಕ್ಬಿಡಿ, ಹಾಕಿ. ಓಕೆ, ಈಗ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ತಾ ಇದ್ದೀವಿ.